ವೀಕ್ಷಕರೇ, ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಅವನಿ ಬೆಟ್ಟದ ಬಗ್ಗೆ ಹೇಳಿದ್ದೆ ಮತ್ತು ಆ ಅವನಿ ಬೆಟ್ಟದಿಂದ ಕೇವಲ 200 ಮೀಟರ್ ದೂರದಲ್ಲಿ ಒಂದು ದೇವಾಲಯವಿದೆ. ಅದೇ ಶ್ರೀ ರಾಮಲಿಂಗೇಶ್ವರ ದೇವಾಲಯ. ವೀಕ್ಷಕರೇ, ಇದೇ ಕಾಮಾಕ್ಷಿ ದೇವಾಲಯ. ಈ ದೇವಾಲಯದ ಮುಖ್ಯ ಅಂಶವೇನೆಂದರೆ ಸ್ತಂಭಗಳು. ಇವುಗಳಲ್ಲಿ ಕೆಲವು 16 ಭುಜಗಳು ಹೊಂದಿದ್ದು ಕೆಲವು ಪಿಪಾಯಿ ಆಕಾರದಲ್ಲಿವೆ. ದ್ವಾರ ಮಂಟಪದ ಸ್ತಂಭಗಳಿಗೆ ಹೂವಿನ ಅಲಂಕಾರಗಳಿದ್ದು ವೃತ್ತಾಕಾರವಾಗಿದೆ ಹಾಗೂ ಇಲ್ಲಿನ ಸ್ತಂಭಗಳನ್ನು ಬೇರೆಲ್ಲಿಂದನೋ ತಂದು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ವೀಕ್ಷಕರೇ, ನೀವೇನು ನೋಡ್ತಾ ಇದ್ದಾರೆ, ಇದು ಲಿಂಗೇಶ್ವರ ದೇವಾಲಯ. ವೀಕ್ಷಕರೇ, ಇದು ವಾಲಿ ಮತ್ತು ಸುಗ್ರೀವರ ದೇವಾಲಯ. ವೀಕ್ಷಕರೇ, ನೀವೇನು ನೋಡ್ತಾ ಇದ್ದೀರಾ, ಈ ದೇವಾಲಯದ ಹೆಸರು ಭರತೇಶ್ವರ ದೇವಾಲಯ. ಈ ದೇವಾಲಯವು ಅಲಂಕಾರದಲ್ಲಿ ಮತ್ತು ಅಳತೆಯಲ್ಲಿ ಶತ್ರುಘ್ನ ಲಿಂಗೇಶ್ವರ ದೇವಾಲಯಕ್ಕಿಂತ ಚಿಕ್ಕದಾಗಿದೆ ಮತ್ತು ಈ ದೇವಾಲಯದ ಮುಂಭಾಗದಲ್ಲಿ ನಂದಿ ಮಂಟಪವಿದ್ದು ಕಪ್ಪು ಶಿಲೆಯ ನಂದಿಯನ್ನು ಶಿವನಿಗೆ ಎದುರಾಗಿ ಸ್ಥಾಪನೆ ಮಾಡಲಾಗಿದೆ. ಇದಾದ ನಂತರ ನೊಳಂಬರು, ಚೋಳರು, ಚಳುಕ್ಯರು, ಗಂಗರು, ವಿಜಯನಗರದ ಅರಸರಿಂದ ಹಿಡಿದು ಇತ್ತೀಚಿನ ಮೈಸೂರಿನ ಎಲ್ಲ ರಾಜಮನೆತನದ ಕೆತ್ತನೆಗಳ ಶೈಲಿಗಳು ಇಲ್ಲಿವೆ ಮತ್ತು ದಕ್ಷಿಣಕ್ಕೆ ಹಾಗೂ ಪೂರ್ವಕ್ಕೆ ಬಾಗಿಲಿದ್ದು ಎತ್ತರದ ಪ್ರಕಾರದಿಂದ ಈ ಸಮುಚ್ಚಯ ಸುರಕ್ಷಿತವಾಗಿದೆ. ಮಧ್ಯದಲ್ಲಿ ಪಾರ್ವತಿ ಅಮ್ಮನವರ ದೇವಾಲಯವಿದ್ದು ಅದರ ಪಶ್ಚಿಮಕ್ಕೆ ರಾಮೇಶ್ವರ, ಲಕ್ಷ್ಮಣೇಶ್ವರ ಹಾಗೂ ಭರತೇಶ್ವರ ದೇವಾಲಯಗಳಿವೆ. ಹಾಗೆ ಪೂರ್ವಕ್ಕೆ ಶತ್ರುಘ್ನೇಶ್ವರ, ಆಂಜನೇಶ್ವರ ಹಾಗೂ ಚಿಕ್ಕದಾದ ಸುಗ್ರೀವೇಶ್ವರ ಮತ್ತು ಅಂಗದೇಶ್ವರ ದೇವಾಲಯಗಳಿವೆ. ಹಾಗೂ ಈ ದೇವಾಲಯದ ಮುಖ್ಯ ಪ್ರವೇಶ ದ್ವಾರದಲ್ಲಿ ಎತ್ತರವಾದ ಗರುಡಗಂಬವಿದೆ. ವೀಕ್ಷಕರೇ, ಇದೇ ಶ್ರೀ ವಿಘ್ನೇಶ್ವರನ ದೇವಾಲಯ. ವೀಕ್ಷಕರೇ, ನೀವೇನು ನೋಡ್ತಾ ಇದ್ದೀರಾ, ಇದು ರಾಮಲಿಂಗೇಶ್ವರ ದೇವಾಲಯ. ಮತ್ತು ಈ ದೇವಾಲಯದ ಒಂದು ವಿಶೇಷತೆ ಏನಪ್ಪ ಅಂತಂದರೆ, ಇಲ್ಲಿರುವ ರಾಮಲಿಂಗೇಶ್ವರ ಲಿಂಗವು ಕಪ್ಪು ಕಣ ಶಿಲೆಯಾಗಿದ್ದು ಲಕ್ಷ್ಮಣಲಿಂಗೇಶ್ವರ ಲಿಂಗಕ್ಕಿಂತ ಚಿಕ್ಕದಾಗಿದೆ. ವೀಕ್ಷಕರೇ, ಇದೆ ನಾಗಕೆರೆಯ ಮುಖ್ಯ ದ್ವಾರ. ಇಲ್ಲಿ ಒಳಗೆ ಹೋದರೆ ನಾವು ನಾಗಕೆರೆಯನ್ನು ನೋಡ್ಬೋದು. ನೀವೇನು ನೋಡ್ತಾ ಇದ್ದೀರಾ, ಇದೇ ನಾಗಕೆರೆ.
ವೀಕ್ಷಕರೇ, ಈ ರಾಮಲಿಂಗೇಶ್ವರ ದೇವಾಲಯದ ಒಂದು ವಿಶೇಷತೆ ಏನಪ್ಪ ಅಂತಂದರೆ, ಈ ಸ್ಥಳದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಅವರು ದೋಷ ಪರಿಹಾರಕ್ಕಾಗಿ ಮತ್ತು ಶಾಂತಿ ನೆಮ್ಮದಿಯನ್ನು ಪ್ರತಿಷ್ಠಾಪನೆ ಮಾಡೋದಕ್ಕಾಗಿ ಇಲ್ಲಿ ಶಿವ ಮತ್ತು ಭರತೇಶ್ವರ, ಶತ್ರುಘ್ನೇಶ್ವರ ಹಾಗೂ ರಾಮ ಲಕ್ಷ್ಮಣ ಇವರೆಲ್ಲರಿಗೂ ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡೋಕ್ಕೆ ಹೇಳ್ತಾರೆ. ಸೊ ಈ ಕಾರಣದಿಂದಾಗಿ ಈ ದೇವಾಲಯಕ್ಕೆ ರಾಮಲಿಂಗೇಶ್ವರ ಅನ್ನುವ ಒಂದು ಹೆಸರು ಕೂಡ ಬಂತು. ವೀಕ್ಷಕರೇ, ಇದೆ ಗಂಜಿ ಮಂಟಪ.